பண்ணிட்டான் சொல்றேன். இப்ப எல்லாரும் கூப்பிட்டு ஒரு நாள் மேடம் கிட்ட போலாம். பேருக்கும் பண்றோம். கொஞ்சம் கொஞ்சம் மேட்டு கிட்ட போய் பண்ணி கொஞ்சம் என்ன பண்ணலாம் தெரியும். ಎಲ್ಲಾರ್ಗೂ ಜೈ ಭೀಮ್. ನಮ್ಮ ರಾಜ್ಯ ಸರ್ಕಾರದವ್ರಿಗೂ ನಮ್ಮ ತಾಲೂಕು MLA ಆದ ನಮ್ಮ ರೂಪಕಲಾ ಮೇಡಮ್ ಅವ್ರಿಗೆ, ನಮ್ಮ DC ಸಾಹೇಬರು, ಕೋಲಾರ ಡಿಸ್ಟ್ರಿಕ್ಟ್ DC ಸಾಹೇಬರು ರವಿ ಸರ್ ಅವರಿಗೆ, ನಮ್ಮ ರಾಜ್ಯ ಅಧ್ಯಕ್ಷರಾದ ನಮ್ಮ ಸಂಘಟನಾ ಅಧ್ಯಕ್ಷರ ಅವರಿಗೆ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತೀವಿ ನಾವು. ಈಗ ನಿಮ್ಗೆಲ್ಲರಿಗೂ ಗೊತ್ತು, ನಮ್ಗೆ ಜಾಗ 9 ಎಕರೆ ಮಂಜೂರಾಗಿ ಅದು ಅಜಪ್ನಲ್ಲಿ ಆಯ್ತು. ಅದು ಇಂಡಸ್ಟ್ರಿಯಲ್ ಜಾಗನ ಆಯ್ತು. ಆಮೇಲೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ನಮಗೆ ಸ್ವಲ್ಪ ನಿಧಾನ ಮಾಡಿದ್ರು. ಆ ಮೀಟಿಂಗ್ ಈ ಮೀಟಿಂಗ್, ಆ ಡಿಪಾರ್ಟ್ಮೆಂಟ್ ಈ ಡಿಪಾರ್ಟ್ಮೆಂಟ್ ಅಂತ ನನ್ಗೊಂಥರ ಬೇಜಾರಾಯ್ತು. ಇಷ್ಟು ಕಷ್ಟಪಟ್ಟು ನಮ್ಗೆ ಜಾಗ ಬರುತ್ತೆ ಇಲ್ಲ ಒಂದು ಡೌಟ್. ನಾವು ಹೈಕೋರ್ಟ್ಗೆ ಹೋಗಿ ನಾನು ಅಲ್ಲಿ ನಮ್ ಕೇಸ್, ನಮ್ ಜಾಗ ಬಗ್ಗೆ ಅಲ್ಲಿ ನಾವು ಲಾಯರ್ ಇಕ್ಕಿ ಅಲ್ಲಿ ವಾದ ಮಾಡಿದಕ್ಕೆ ಅವರು ನಾವು DC ಸಾಹೇಬ್ರಿಗೆಲ್ಲ ಒಂದು ಲೆಟರ್ ಕಳಿಸಿ ಇವ್ರು ಕೊಟ್ಟಿದ್ದೆ ಯಾಕೆ ಕೊಟ್ಟಿಲ್ಲ ಅಂತ ಆಕ್ಷನ್ ತಗೊಂಡ್ರು. ಆಮೇಲೆ ನಮ್ಮ DC ಸಾಹೇಬ್ರು ಬಂದು 4 ಎಕರೆ ನಮ್ಗೆ ಮಂಜೂರು ಮಾಡಿ ಕೊಟ್ಟಿದ್ದಾರೆ. 405 ಮನೆಗೆ ಸ್ಕೆಚ್ ಎಲ್ಲ ಆಗಿದೆ, ಎಲ್ಲ ಮಾಡಿಕೊಟ್ರು. ಹಂಗೂ ನಾವು 4 ಎಕರೆ ನಮ್ಗೆ ಸಾಲಲ್ಲ, ಜನ ಜಾಸ್ತಿ ಇದ್ದಾರೆ ಬಡವರು ಅಂತ ಹೇಳ್ದ ನಮ್ಮ DC ಸಾಹೇಬ್ರು. 6 ಎಕರೆ 6 ಕುಂಟೆ ಇನ್ನೂ ಅಲ್ಲಿ ಇದೆ ಜಾಗ, ಜನ ಇದೆ ನಾವು ಕೊಡ್ತೀವಿ ಅಂತ ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅದರಿಂದ ನಮ್ಮ ಜಡ್ಜ್ಮೆಂಟ್ ಅಲ್ಲಿ ಏನಾಯ್ತಂದ್ರೆ ಅದನ್ನು ಸೇರಿ 10 ಎಕರೆ 16 ಗುಂಟೆ ನಮ್ಗೆ ಕೊಟ್ಟಿದ್ದಾರೆ. ಈಗ ಇದರಲ್ಲಿ ಯಾರ್ಯಾರಿಗೆ ಆಗಿದೆ ಅಂದ್ರೆ ನಮ್ಮ ಒನ್ ಲೈನ್ ಅವರಿಗೆ, ಮಾಡಲ್ ಹೌಸ್ ಅವರಿಗೆ, ವೆಜ್ನಿನ್ ಬ್ಲಾಕ್ ಅವರಿಗೆ, ಟೈಮ್ ಬ್ಲಾಕ್ ಅವರಿಗೆ, ಉರಿಗಂ ವಿಲೇಜ್ ಫಿಶ್ ಲೈನ್ ಅವರಿಗೆ, ಚಾಂಪಿಯನು, ಇಲ್ಲಿ NT ಬ್ಲಾಕ್, ಮಿಲ್ ಬ್ಲಾಕ್, ಸೆನೆಟ್ ಲೈನ್ ಅಂತಾರೆ, ಮಿಲ್ ಬ್ಲಾಕ್ ಅವ್ರಿಗೆ, ಕ್ಯಾಂಡಿಡೀಸ್, ಸ್ವಿಂಗ್ ಬಾರ್ ಲೈನ್ ಎಲ್ಲರಿಗೂ ಆಗಿದೆ. ಈಗ ಅಲ್ಲಿ ನಮ್ಗೆ ನಮ್ಮ ರೂಪ ಮೇಡಮ್ ಅವರಿಂದ ನಮ್ಗೆ ಹೆಲ್ಪ್ ಮಾಡಿದ್ದಾರೆ. ಈಗ ಜಾಗ ಆಮೇಲೆ ಅವ್ರು ಏನ್ ಮಾಡಿದ್ರು, ನಮ್ಮ ಅಫಿಷಿಯಲ್ಸ್ ನ ರೆವಿನ್ಯೂ ಡಿಪಾರ್ಟ್ಮೆಂಟ್ ಕರೆಸಿ ಇವ್ರು ಅಷ್ಟೂರ ಯಾಕೆ ಹೋಗಿದ್ದಾರೆ, ಇದು ಏನಾಯ್ತು ಅಂತ ಅವ್ರು ಬಂದು ಅವ್ರನ್ನ ಕೂಗಿ ಒಂದು ಮೀಟಿಂಗ್ ಮಾಡಿ ಅದ್ರಲ್ಲಿ ಮೇಡಮ್ನೇ ನಮ್ಗೆ ಈ ಜಾಗ ಇಸ್ಕೊಟ್ರು. ಯಾರು ನಮ್ಮ ರೂಪ ಮೇಡಮ್ ಅವ್ರಿಗೂ ಧನ್ಯವಾದಗಳು ಹೇಳ್ಬೇಕು, ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು. ಇನ್ನು 36,000 ಜನ ಇದ್ದಾರೆ KGF ಅಲ್ಲಿ ಮನೆ ಇಲ್ಲದೆ. ಅವ್ರಿಗೆ ಎಲ್ಲಾರ್ಗು ಮನೆ ಆಗ್ಬೇಕು ಅಂತ ನಮ್ಗೆ ಆಸೆ. ಯಾಕೆಂದ್ರೆ ನಾನ್ ದಿಸಾನು ಟ್ರೈನ್ ಅಲ್ಲಿ ಬರ್ತೀವಿ, ಆ ಜನ ಎಷ್ಟು ಕಷ್ಟ ಪಡ್ತಾರೆ. ಬೆಳಗ್ಗೆ ಹೋಗ್ತಾರೆ 4 ಗಂಟೆ, ನೈಟ್ 12 ಗಂಟೆ ಬಂದ ಜನ 2 ಅವರ್ನೇ ಮಲಗೋದವ್ರು. ಅದ್ರಲ್ಲಿ ಅವ್ರಿಗೆ ಸಮಾಧಾನ ಇಲ್ಲ, ಸಂತೋಷ ಇಲ್ಲ. ಏನೋ ಮೈನಿಂಗ್ ಮನೇಲಿ ಇದ್ದೀವಿ, ನಾಳೆ ಯಾವ ಮೈನಿಂಗ್ ಅವ್ರು ಬರ್ತಾರೋ, ಕಂಪನಿಯವ್ರು ಬಂದು ಖಾಲಿ ಮಾಡ್ತಾರೋ, ಸಾಲ ಫಲ ಮಾಡಿ ಕಟ್ತೀವಿ ಅಂತ ಇದೆಲ್ಲ ನಮ್ಗೆ ಗೊತ್ತು. ಏನೋ ನಾನು ಇದೇ ಊರು ಹುಟ್ಟಿ ಬೆಳ್ತಿರೋದ್ರಿಂದ ಆ ಕಷ್ಟ ಈ ಸುಖ ಏನಂತ ನಮ್ಗೆ ಗೊತ್ತು. ಅದರಿಂದ ಇಷ್ಟು ಕಷ್ಟ ಎಲ್ಲ ದಾಟಿ ಬೇರೆ ಯಾರನ್ನಾದ್ರೆ ಕೆಲಸನೇ ಬೇಡ ಬಿಟ್ಟು ಹೋಗಿರೋರು. ನಮ್ ಜನಕ್ಕೋಸ್ಕರ ನಾವು ಅಷ್ಟು ಕಷ್ಟಪಟ್ಟಿನ ತಂದಿದ್ವಿ. ನಮ್ಮ ಮೇಡಮ್ ಹೆಲ್ಪ್ ಮಾಡಿದ್ರು. ಇದಕ್ಕೆಲ್ಲ ಕಾರಣ ಯಾರಂದ್ರೆ ಮೇಡಮೇ ನಮ್ಗೆ ಹೆಲ್ಪ್ ಮಾಡಿದ್ದು. ಯಾರು ನಮ್ಮ ರೂಪಕಲಾ ಮೇಡಮ್. ಈಗ 405 ಫ್ಯಾಮಿಲಿ ಕೊಟ್ಟಿದ್ದಾರೆ. 405 ಎಷ್ಟು ಜನ ಆಗಿದ್ರು ಅವ್ರಿಗೆ ಇದೆಯಾ ಇಲ್ಲ ಬೇರೆ ಚೇಂಜ್? ಅವ್ರಿಗೆ ಅವ್ರಿಗೇನು ತೊಂದ್ರೆ ಅವ್ರಿಗೆ ಆಗಿರೋದು. ಇನ್ನು ಜನ ಇದಾರೆ ಬಡವರು, KGF ಅಲ್ಲಿ 1000 ಇದ್ದಾರೆ. ಫಸ್ಟ್ ಅವ್ರಿಗೆ ಕೊಟ್ಟಿರೋದು. ಅದ್ರಲ್ಲಿ ಇಷ್ಟು ಜನಕ್ಕೆ ಆಗಿದೆ, ಇಷ್ಟು ಏರಿಯಾಗೂ ಆಗಿದೆ. ಈಗ ನಾವು ಇನ್ನು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಆಶೀರ್ವಾದದಿಂದ ಇಷ್ಟು ಖುಷಿಯಾಗಿದ್ದೀವಿ, ಸಂತೋಷವಾಗಿದ್ದೀವಿ. ಜನಗಳು ಸಂತೋಷ ಆಗಿದ್ದಾರೆ. ನಮ್ ಮೇಡಮ್ ಅವ್ರು ನಮ್ಗೆ ಹೆಲ್ಪ್ ಮಾಡ್ತಾ ಇದಾರೆ. ಪದೇ ಇನ್ನೂ ಹೆಲ್ಪ್ ಅವ್ರು ಮಾಡ್ಬೇಕು. ಅವ್ರು ನಮ್ಗೆ ಸಹಾಯ ಮಾಡಿದ್ರೆ ನಾವು ಅವ್ರಿಗೆ ಎಲ್ಲ ಜನ ಪರವಾಗಿ ನಾವು ಅವ್ರಿಗೆ ಸಪೋರ್ಟ್ ಮಾಡೋಣ. ಅದೇ ತಮ್ಮ ಎಲ್ಲರಿಗೂ ಮಾಡೋಣ. ಇದಕ್ಕೆಲ್ಲ ಕಾರಣ ಮೇಡಮ್ನೇ ಹೇಳ್ಬೇಕು ನಾವು, ಬೇರೆ ಏನಿಲ್ಲ. ನಮ್ಗೆ ಇಷ್ಟು ಕೆಲಸವಾಗಿ ದೂರ ಬಂದಿದ್ದಕ್ಕೆ ನಮ್ಗೆ ತುಂಬಾ ಸಂತೋಷ ಆಗಿದೆ. ಜನಗಳು ಸಂತೋಷವಾಗಿದ್ದಾರೆ.
ಹೈಕೋರ್ಟ್ 10 ಎಕರೆ ಕೊಡ್ಬೇಕಂತ 10 ಎಕರೆ 16 ಕುಂಟೆ ಆಗಿದೆ, ಮಂಜೂರಾಗಿದೆ. ಆಗಿದೆ. ಹಾ. ಇವ್ರು ಕೊಟ್ಟಿರೋದು ಬರೀ 4 ಎಕರೆ. ಅದನ್ನು ಏನಂತ ಕೊಟ್ಟಿದ್ದಾರೆ ಡಿ ಸಿ ಸಾಹೇಬ್ರಂದ್ರೆ 4 ಎಕರೆ ಈಗ ಮಂಜೂರು ಮಾಡಿ, ಯಾಕೆಂದ್ರೆ ಇವರು ಲೇಬರ್ ಆಫೀಸರ್ನ ಮನೆಗೆ ಸರ್ಚ್ ಬಿಟ್ರು. ಅದ್ರಲ್ಲಿ ಏನಾಗಿದೆ, ದಿನಕೂಲಿ ಕಾರ್ಮಿಕರಿಂದ ಯಾರು ಕೆಲ್ಸಕ್ಕೆ ಹೋಗ್ತಾರೋ ಅವ್ರು 300 ಮನೆ ಇದೆ, 300 ಮನೆ ಸಿಲಂಬುಡ್ ಅವ್ರನ್ನ ಕರೆಸಿ 300 ಮನೆಗೆ G+1 ಡಿ ಸಾಹೇಬ್ರು ಕೇಳಿದ್ ಮೀಟಿಂಗ್ ಮಾಡಿ ಅವ್ರಿಗೆ ಎಷ್ಟು ಜಾಗ ಬೇಕಂದ್ರೆ ಅವ್ರು 4 ಎಕರೆ ಅಂತ ಹೇಳಿದ್ರು ನೋಡಿ. ಅದಕ್ಕೋಸ್ಕರ ಮಾಡಿರೋದು ಯಾರಿಗೆ, ದಿನಕೂಲಿ ಕಾರ್ಮಿಕರಿಗೆ. ನಾವು ಮನೇಲಿಂದಾನೆ ಮಾಡಿರೋದು. ಫಸ್ಟ್ ಜನ ಎಲ್ಲ ಬಡವರು ಮೈನಿಂಗ್ ಮನೇಲಿ ಇದ್ದಾರೆ, ನಿಮ್ಮದಿ ಸಂತೋಷ ಅವ್ರಿಗಿಲ್ಲ. ಒಂದು ಜನ 10 ಏರೆ ಸುತ್ಕೊಂಡು ಬಂದು ನಮ್ಮಲ್ಲಿಗೆ ಒಂದು ಜಾಗ ಸಂತೋಷ ಇರ್ಬೇಕಲ್ಲ, ನಿಮ್ಮದಿ ಇರ್ಬೇಕಲ್ಲ, ನಿದ್ರೆ ಮಾಡಕ್ಕೆ. ಅದಿಲ್ಲ ಅಂತ ನಾವು ಬಂದು ಈ ತರ ಮಾಡ್ತಾ ಇದೀವಿ. ಅದಕ್ಕೋಸ್ಕರ ನಾವೇನಂತೀವಿ ಅಂದ್ರೆ ಎಲ್ಲರಿಗೂ ಆಗ್ಬೇಕು, ಎಲ್ಲರಿಗೂ ಮನೆ ಆಗ್ಬೇಕು, ಇದು ನಮ್ ಸಂತೋಷ. ಎಲ್ಲಾರು ಹೆಲ್ಪ್ ಮಾಡಿದ್ದಾರೆ. ಈಗ ನಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟ್ ಸಪೋರ್ಟ್ ಮಾಡ್ತಾರೆ, ಏನ ಮೇಡಮ್ ಹೆಲ್ಪಿಂಗ್ ಇದೆ ನಮ್ಗೆ, ಅದರಿಂದ ಅವರು ಮಾಡ್ತಾರೆ. ಎಲ್ಲರಿಗೂ ಆಗ್ಬೇಕಂತ ನಮ್ಮ ಆಸೆ ಇದೆ. ಇದು ಎಲ್ಲ ಖುಷಿಯಾಗಿದ್ವಿ. ಎಲ್ಲರಿಗೂ ಧನ್ಯವಾದ ಹೇಳಿ, ಎಲ್ಲರಿಗೂ ನಮಸ್ಕಾರ. ಇದು ನಮ್ಗೆ ಈಗ 4 ತಾಸದ ಹತ್ರ ಹೋಗ್ತಾ ಇದ್ವಿ. ಹೋದ್ರೆ ಅವ್ರು ನಮ್ಗೆ ಗಡಿ ಗುಡ್ಸ್ಬೇಕು, ಈ ಜಾಗ ಇಷ್ಟೇ ಅಂತ ನಮ್ಗೆ ಗಡಿ ಗುಡ್ಸಾದ್ಮೇಲೆ 1 ವೀಕಲ್ಲಿ ಸ್ಟಾರ್ಟ್ ಮಾಡ್ತೀವಿ. ಈಗ ತಾಸದಾರ ಕೈಯಲ್ಲಿ ಇದೆ, ಬಂದು ಜಾಗ ತೋರಿಸ್ಬೇಕಲ್ಲ ನಮ್ಗೆ. ಅದು ತೋರಿಸ್ಬಿಟ್ರೆ ಸಿಲಂಬುಡ್ ಅವ್ರು ಬಂದು ಮನೆ ಕಟ್ತಾರೆ. ಸಂಜಯ್ ಗಾಂಧಿ ನಗರ ಅವ್ರಿಗೂ ಆಗಿದೆ, ಯಾಕಂದ್ರೆ ಸಡನ್ ಬರ್ತಾ ಇಲ್ಲ, ಮಾಡ್ತಾರೆ ಅದ್ರಲ್ಲಿ. ಆಮೇಲೆ ಇನ್ನೊಂದು ವಿಷಯ, ಇದೆಲ್ಲ ಆದ್ಮೇಲೆ ಈಗ 2 ಬ್ಲಾಕ್ ಅಂತ ಇದೆ ಬಿಷಪ್ ಆಂಡರ್ಸನ್ ಪೇಟ್, ಅವ್ರಿಗೆ ಪತ್ರ ಎಲ್ಲ ಕೊಡ್ಸಿದ್ವಿ. ಅವರು 124 ಮನೆ ಇದ್ದಾರೆ, ಟೋಟಲ್ 200 ಮನೆ ಅವ್ರಿಗೆ ಬರೋ ತಿಂಗಳು ಸ್ಟಾರ್ಟ್ ಆಗುತ್ತೆ. ಅದಕ್ಕೂ ಆ ಜನ ಕರ್ಕೊಂಡು ಮೇಡಮ್ ಹತ್ರ ಸ್ವಲ್ಪ ರಿಕ್ವೆಸ್ಟ್ ಮಾಡಿ ಈಗ ಡೆಮೊರೇಷನ್ ಸ್ಟಾರ್ಟ್ ಮಾಡ್ತಾರೆ. ಅದಕ್ಕೂ ಮೇಡಮ್ ಹತ್ರ ಹೋಗಿ ಅವ್ರ ಹತ್ರ ಒಂದು ಪರ್ಮಿಷನ್ ತಕೊಂಡು ಅವ್ರ ಕೈಯಿಂದ ಪೂಜೆ, ಇದಕ್ಕೂ ಅವ್ರ ಕೈಯಿಂದ ಟೇಪ್ ಕಟ್ ಮಾಡೋದು, ಅವ್ರ ಕೈಯಿಂದ ಪೂಜೆ ಆಗೋದು, ಜನನ ಅವರೇ ಮನೆ ಒಳಗೆ ಕೀ ಕೊಟ್ಟು ಬಿಡೋದು. ಸರಿಯಾ, ನಾನೇನು ದೊಡ್ಡಲ್ಲ, ಅವ್ರು ದೊಡ್ಡವರು ಮಾಡಿರೋರು. ಅವ್ರಿಗೆ ಒಳ್ಳೆ ನಮ್ ಜನ ಎಲ್ಲ ಅವ್ರಿಗೆ ಸೇರಿ ಸಪೋರ್ಟ್ ಮಾಡಿದ್ರೆ ಅವ್ರು ಇನ್ನೂ ಬೆಳಿತಾ ಹೋಗ್ಬೇಕು. ಇದು ನನ್ನ ಆಸೆ. ಈಗ ನಿಮ್ಗೆ ಯಾವ ಸರ್ವೆ ನಂಬರ್ ಅಲ್ಲ 29 29 ವಿಲೇಜ್ ಹೆಸರೇ ಇಲ್ಲ. ಅಡಂಪಲ್ಲಿ ಮಲಂಪಲ್ಯ ಮಲಂಪಲ್ಲಿ 29 ಸರ್ವೆ ನಂಬರ್. 29 ಸರ್ವೆ ನಂಬರ್. ಎಲ್ಲ ಡೀಟೇಲ್ ಇದ್ರಲ್ಲಿ ಇದೆ, ನಿಮಗೆ ಕೊಡ್ತೀವಿ. ಮೇಡಮ್ ಕೊಡ್ತೀವಿ, ಇಲ್ಲಿ ಕಮಿಷನರ್ ಕೊಡ್ತೀವಿ, BBMP ಕಮಿಷನರ್ ಅವ್ರಿಗೆ, ತಾಸದವ್ರಿಗೆ ಎಲ್ಲರೂ ಕೊಡಕ್ಕೆ ಹೇಳಿದ್ದಾರೆ. ಎಲ್ಲ ತಗೊಂಡು ಹೋಗ್ತಾ ಇದೀವಿ. ನಾಳೆ ಕೋರ್ಟ್ ಥ್ಯಾಂಕ್ಸ್ ಹೇಳಲೇಬೇಕು. ಫಸ್ಟ್ ಅವ್ತಾನೆ ಆದ್ರೇನು ನಮ್ಮ ಮೇಡಮ್ ಅನ್ಸಿಕಿದ್ದಾನ ಅಲ್ಲಿನ ಆಗಿದ್ದು. ಅದಕ್ಕೆ ಮೇಡಮ್ ಹೇಳಿದ್ರೆ ಎಲ್ಲರಿಗೂ ಹೇಳದಂಗೆ, ರಾಜ ಹೇಳಿದ್ಮೇಲೆ ಅಲ್ವಾ ಎಲ್ಲಾರು ಸೇರ್ತಾರಲ್ಲ. நல்லது செய்ததுக்கு ரூபா மேடத்துக்கும் இது பவித்ரா மேடத்துக்கும் ரொம்ப நன்றி சொல்லணும். ஏன்னா எல்லாம் ஏழைப்பட்டவங்களே, வீடு வசதி இல்லாதவங்க எவ்வளவு பேர் ஒரு வீட்டுல 4 குடும்பம் இருக்குது, 5 குடும்பம் இருக்குது, 3 குடும்பம் இருக்குது. அந்த மாதிரி வந்து பார்த்து பவித்ரா மேடம் இவ்வளவு ஏழைப்பட்டவங்க ஒரு வீட்டுல இத்தனை ஜனம் இருக்கிறீங்களே, அது எதோ நான் போய் ரிக்வஸ்ட் பண்ணி நான் பெங்களூர்ல இந்த மாதிரி பண்ணிக்கிறேன். இங்கேயும் வந்து உங்களுக்காக நான் பாடுபட்டு ரூபா மேடத்துக்கிட்ட போய் அந்த மாதிரி தயவு பண்ணி இவ்வளவு தொழில் பண்ணி எங்களை இந்த மாதிரி வழி கண்டாந்து இந்த மாதிரி எங்களுக்கு இத்தனை ஏக்கரை கொடுத்து எங்களுக்கு வீடு கட்டி கொடுக்கறதுக்கு அவங்களுக்கு ரொம்ப நன்றி சொல்லணும். அதே நடுவில் வந்து பாபு பவித்ரா மேடத்துக்கும் நாங்க நன்றி சொல்லணும். எங்க சார்பில் அவ்வளவுதான். MLA பார்த்துட்டு தேங்க்ஸ் கொடுத்துட்டு போறீங்களா? போறோம் போவாது இருக்க முடியுமா? மேடம் இவ்வளவு தொழில் பண்ணிருக்காங்களே, ನಾವು ಅಪಾಯಿಂಟ್ಮೆಂಟ್ ಥ್ಯಾಂಕ್ಸ್ ಹೇಳ್ಬೇಕು. ಅವ್ರು ನಮ್ ಜೊತೆಲಿ ಇರ್ಲೇಬೇಕು, ನಾವು ಅವ್ರ ಜೊತೆಲಿ ಇರ್ತೀವಿ. அது வந்து இப்ப பவித்ரா மேடம் ரொம்ப எங்களுக்காக ரொம்ப பாடு எடுத்துச்சு. எங்களுக்காக எல்லாருக்கும் ஏழைங்க ரொம்ப ஒரு குடும்பத்தை வந்து விசிட் பண்ணிச்சு. ஒரு வீட்லயும் இந்த மாதிரி இருக்கிறாங்களே இத்தனை பேர், ஒரு குடும்பம் 4 குடும்பம் 3 குடும்பம் இந்த மாதிரி இருந்து 4 வருஷமா அந்த பாடு எடுத்தாங்க. பவித்ரா மேடம் எடுத்து எங்களுக்கு இந்த மாதிரி பண்ணி கொடுக்கறதுக்கு அவங்களுக்கும் ரொம்ப தேங்க்ஸ் சொல்லணும். அதை விட மேடம் இந்த மாதிரி பண்ணி ரூபா மேடம் கொடுத்ததுக்கு அவங்களுக்கு ரொம்ப தேங்க்ஸ்.